ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ರೀ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಿತಾಸ್ ವರ್ಲ್ಡ್. ನೀವೇನಾದ್ರೂ ತಿರುಪತಿಗೆ ಹೋಗಕ ಪ್ಲಾನ್ ಮಾಡಿರಿ, ಈ ವಿಡಿಯೋ ನಿಮ್ಗೋಸ್ಕರ ರೀ. ಈ ವಿಡಿಯೋದಾಗ ನಿಮ್ಗ ಫ್ರೀ ಟಿಕೆಟ್ಸ್, ರೂಮ್ಸ್, ಲಾಕರ್ಸ್ ಅಂಡ್ ಅಲ್ಲಿ ಪುಣ್ಯಕ್ಷೇತ್ರಗಳ ದರ್ಶನ ಬಗ್ಗೆ ಮಾಹಿತಿ ಸಿಗುತ್ತರಿ. ಮತ್ತ ನಮಗಾಗಿದ್ದ ಎಕ್ಸ್ಪೀರಿಯನ್ಸ್ ಮತ್ತ ಟಿಪ್ಸ್ ನಿಮ್ ಮುಂದೆ ಹಂಚ್ಕೋಬೇಕು ಅಂತ ಅನಿಸಿತ್ರಿ. ಇದರಿಂದ ನಿಮಗೂ ಯೂಸ್ ಆದ್ರೂ ಆಗ್ಬಹುದ್ರಿ. ನಮ್ ಜರ್ನಿ ಸ್ಟಾರ್ಟ್ ಆಗಿದ್ದ ಘಟಪ್ರಭಾದಿಂದ ರೀ. ನಾವ ಕೊಲ್ಲಾಪುರ್ ತಿರುಪತಿ ಹರಿಪ್ರಿಯ ಟ್ರೈನ್ ಮೂಲಕ ತಿರುಪತಿ ತಲುಪಿದ್ವಿ. ನಾವ ತಿರುಪತಿಗೆ ಮಾರ್ನಿಂಗ್ 8 ಗಂಟೆಗೆ ಹೋಗಿ ತಲುಪಿದ್ವಿ ರೀ. ಟ್ರೈನಿಂದ ಇಳಿದ ತಕ್ಷಣ ನಿಮಗ ಅಲ್ಲಿ ಟ್ಯಾಕ್ಸಿದವ್ರು ಸಿಗ್ತಾರ್ರಿ. ಅವ್ರ ಜೊತೆ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಅವ್ರ ಬಹಳ ಕಾಸ್ಟ್ಲಿ ಹೇಳ್ತಾರ್ರಿ. ನಾವು ಸಡನ್ ಪ್ಲಾನ್ ಮಾಡಿದ್ವಿ ರೀ. ಸೊ ಅದಕ್ಕ ನಾವ ಅಡ್ವಾನ್ಸ್ ಯಾವುದೇ ರೀತಿ ಬುಕ್ಕಿಂಗ್ ಮಾಡಿರ್ಲಿಲ್ರಿ. ತಿರುಪತಿಗೆ ನೀವ 2 ರೀತಿಯಿಂದ ಹೋಗ್ಬೋದ್ರಿ. ಒಂದ ನಮ್ಮಂಗ ಸಡನ್ ಪ್ಲಾನ್ ಮಾಡಿ, ಇನ್ನೊಂದ ನೀವ 2 to 3 ಮಂತ್ಸ್ ಅಡ್ವಾನ್ಸ್ ದರ್ಶನ ಮತ್ತ ರೂಮ್ ಬುಕ್ ಮಾಡ್ಬೇಕಾಗತ್ತರಿ. ಇಲ್ಲ ನೀವು ಸಡನ್ ಪ್ಲಾನ್ ಮಾಡಿ ಟ್ರೈನ್ ಅವ್ರ ಬಸ್ ಇಂದ ಬಂದ್ರಿ ಅಂತಂದ್ರ ನಿಮಗ ಇಲ್ಲಿ ಕೆಳಗಡೆ ತಿರುಪತಿ ಒಳಗ 3 ಕಡೆ ಫ್ರೀ ದರ್ಶನ್ ಟೋಕನ್ ಸಿಗುತ್ತರಿ. ಇಲ್ಲಿ ನೀವ ಕೆಳಗಡೆನು ತಿರುಪತಿ ಒಳಗ ರೂಮ್ ಬುಕ್ ಮಾಡಬಹುದ್ರಿ. ಇಲ್ಲ ಅಂತಂದ್ರ ನೀವ ತಿರುಮಲಕ್ಕ ಡೈರೆಕ್ಟ್ ಹೋಗಿ ರೂಮ್ ಬುಕ್ ಕೂಡ ಮಾಡಬಹುದ್ರಿ. ನಿಮಗ ಫ್ರೀ ಟಿಕೆಟ್ಸ್ ಕೂಡ ಸಿಗ್ತಾವ್ರಿ. ಅದಕ್ಕ ಸ್ಲಾಟೆಡ್ ಸರ್ವದರ್ಶನ ಟಿಕೆಟ್ಸ್ ಅಂತಾರ್ರಿ. ಈ ಟಿಕೆಟ್ಸ್ ನಿಮಗ 3 ಕಡೆ ಸಿಗ್ತಾವ್ರಿ. ಈ ಟಿಕೆಟ್ಸ್ ನಿಮಗ ಡೈಲಿ ನೈಟ್ ರಾತ್ರಿ 9 ಗಂಟೆಕ ಸ್ಟಾರ್ಟ್ ಮಾಡ್ತಾರ್ರಿ. ಸೊ ಅದಕ್ಕ ನೀವ ಸಂಜಿಕ 7 ಅಥವಾ 8 ಗಂಟೆಗೆ ಹೋಗಿ ಲೈನ್ ಹಚ್ಬೇಕಾಗತ್ತರಿ. ಇನ್ನ ಸ್ಲಾಟೆಡ್ ಸರ್ವದರ್ಶನ ಟಿಕೆಟ್ಸ್ ಎಲ್ಲೆಲ್ಲಿ ಸಿಗುತ್ತಪ್ಪ ಅಂತಂದ್ರ, ಒಂದ APSRTC ಬಸ್ ಸ್ಟ್ಯಾಂಡ್ ಎದುರುಗಡೆ ಶ್ರೀನಿವಾಸ್ ಕಾಂಪ್ಲೆಕ್ಸ್ ಅಂತ ಐತ್ರಿ. ಅಲ್ಲಿ ನಿಮಗ SSD ಟಿಕೆಟ್ ಸಿಗ್ತಾವ್ರಿ. ಮತ್ತ ಅಲ್ಲಿ ಫ್ರೀ ಲಾಕರ್ ಫೆಸಿಲಿಟಿ ಕೂಡ ಅದಾವ್ರಿ. ಮತ್ತ ನಿಮಗ ರೂಮ್ ಬೇಕಾತಂದ್ರ ಆನ್ಲೈನ್ ಬುಕ್ ಮಾಡ್ಬೇಕಾಗತ್ರಿ. ಎರಡನೇದಾಗಿ ರೈಲ್ವೆ ಸ್ಟೇಷನ್ ಹತ್ರ ಇರುವ ವಿಷ್ಣು ನಿವಾಸಂ ಅಂತ ಐತ್ರಿ. ಅಲ್ಲಿ ಕೂಡ SSD ಟಿಕೆಟ್ ಸಿಗ್ತಾವ್ರಿ. ಮತ್ತ ಅಲಿಪಿರಿ ಲಿಂಕ್ ರೋಡ್ ಹತ್ರ ಇರುವ ಭೂದೇವಿ ಕಾಂಪ್ಲೆಕ್ಸ್ ಒಳಗೂ ನಿಮಗೆ SSD ಟಿಕೆಟ್ಸ್ ಸಿಗ್ತಾವ್ರಿ. ಈ ಟಿಕೆಟ್ಸ್ ನೀವು ತಗೋಬೇಕಂದ್ರ ಸಂಜಿಕ 7 ಅಥವಾ 8 ಗಂಟೆಕ ಹೋಗಿ ಲೈನ್ ಹಚ್ಚಬೇಕಾಗತ್ತರಿ. ನೀವ ತಿರುಮಲಕ್ಕ ಹೋಗಿ ಡೈರೆಕ್ಟ್ ರೂಮ್ ಬುಕ್ ಮಾಡ್ಬೇಕು ಅಂತಂದ್ರ ಇಲ್ಲಿ ಲೆಫ್ಟ್ ಸೈಡ್ ಇಳಿದ ತಕ್ಷಣ ನಿಮಗ ಇಲ್ಲಿ APSRTC ದವರ ಟಿಕೆಟ್ ಕೊಡಾಕ ಸ್ಟಾರ್ಟ್ ಮಾಡ್ತಾರ್ರಿ. ಇಲ್ಲಿ ನಿಮಗ ನಾರ್ಮಲ್ ಬಸ್ಸಸ್ ಅದಾವ್ರಿ ಮತ್ತ AC ಬಸ್ಸಸ್ ಅದಾವ್ರಿ. ನಾರ್ಮಲ್ ಬಸ್ಸಸ್ ರೇಟ್ ರೀ 90 ರೂಪಾಯಿ ಇರುತ್ತರಿ. ಮತ್ತ AC ಬಸ್ದ 110 ರೂಪಾಯಿ ಇರುತ್ತರಿ. ನಾವ AC ಬಸ್ ಟಿಕೆಟ್ಸ್ ತಗೊಂಡಿವ್ರಿ. ನೋಡ್ರಿ ಇಲ್ಲಿ ಟ್ಯಾಕ್ಸಿ ಮತ್ತ ಆಟೋ ಕೂಡ ಇರ್ತಾವ್ರಿ. ನಿಮ್ಗೆ ಯಾವ ರೀತಿ ಕನ್ವೀನಿಯಂಟ್ ಆಗತ್ತ ಅದರಿಂದ ಹೋಗ್ಬಹುದ್ರಿ. ಆದ್ರ ಆದಷ್ಟ ನೀವ ಗೋರ್ಮೆಂಟ್ ಬಸ್ಸಸ್ ದಿಂದ ಹೋಗುವುದ ಚಲೋ ರೀ. ಇಲ್ಲಿ ಬಸ್ಸಸ್ ಕೂಡ ಬಹಳ ರಶ್ ಆಗತ್ತರಿ. ಸೊ ನೀವ ಅದಕ್ಕ ಟ್ರೈನ್ ಅಥವಾ ಬಸ್ ಇಂದ ಇಳಿದ ತಕ್ಷಣ ಏನ್ ಮಾಡ್ರಿ, ಟಿಕೆಟ್ ತಗೋರಿ ಮತ್ತ ತಿರುಮಲಕ್ಕ ಬಸ್ ಹತ್ರಿ. ತಿರುಮಲಕ್ಕ ಹೋಗೋಕಿತ ಮುಂಚೆ ಒಂದ ಅಡ್ವೈಸ್ರಿ. ಮೇಲ್ಗಡೆ ತಿರುಮಲದಾಗ ನಿಮಗ ಪ್ಲಾಸ್ಟಿಕ್ ಬಾಟಲ್ಸ್ ಅಲೋ ಇಲ್ಲ ರೀ. ನಿಮ್ಮ ಸ್ವಂತ ಬಾಟಲ್ಸ್ ಮನಿಯೊಳಗಿಂದ ಇರ್ತಾವ್ರಲ್ಲ ಪ್ಲಾಸ್ಟಿಕ್ ಬಿಟ್ಟ ಆ ಬಾಟಲ್ಸ್ ಅಲೋ ಮಾಡ್ತಾರ್ರಿ. ಮತ್ತ ಇಲ್ಲಿ ಸ್ವಲ್ಪ ಹೊತ್ತು ಮುಂದೆ ಬಂದ ತಕ್ಷಣ ಇಲ್ಲಿ ನಿಮ್ಗ ಚೆಕ್ ಪೋಸ್ಟ್ ಸಿಗುತ್ತರಿ. ಇಲ್ಲಿ ನಿಮ್ಮ ಬ್ಯಾಗ್ಸ್ ಮತ್ತ ಎಲ್ಲಾ ಚೆಕ್ ಮಾಡ್ತಾರ್ರಿ. ಮತ್ತ ಇಲ್ಲಿ ಕ್ಯಾಮ್ರಾಸ್ ಮತ್ತ ಡ್ರೋನ್ಸ್ ಅಲೋ ಮಾಡಂಗಿಲ್ಲ ರೀ. ಮತ್ತ ಯಾವುದೇ ರೀತಿ ಪ್ಲಾಸ್ಟಿಕ್ ಬಾಟಲ್ಸ್ ಇತ್ತಂತಂದ್ರ ಅನ್ನ ತೆಗೆದು ಒಗಿತಾರ್ರಿ. ಸೊ ಅದಕ್ಕ ಹೋಗುವಾಗ ಪ್ಲಾಸ್ಟಿಕ್ ಬಾಟಲ್ ತಗೊಂಡ ಹೋಗಕ್ ಹೋಗ್ಬೇಡ್ರಿ. ತಿರುಪತಿ ಟು ತಿರುಮಲ 22 ಕಿಲೋಮೀಟರ್ ಆಗತ್ತರಿ. ಸೊ ಮೇಲ್ಗಡೆ ತಿರುಮಲಕ್ ಹೋಗಕ ನಿಮಗ 50 ನಿಮಿಷ ಬೇಕಾಗತ್ತರಿ. ಸೊ ನಾವ ಗೋರ್ಮೆಂಟ್ ಬಸ್ ಹತ್ತಿದ್ಕ ನಮ್ದು ಸ್ವಲ್ಪ ಬೇಗ ಆಯ್ತ್ರಿ. ಕಾರಿಂದ ಅಥವಾ ನಿಮ್ ಓನ್ ವೆಹಿಕಲ್ ಇಂದ ಬಂದ್ರ ಸ್ವಲ್ಪ ಚೆಕಿಂಗ್ ಅಲ್ಲಿ ಟೈಮ್ ಹಿಡಿತ್ರಿ. ಬಸ್ ಇಂದ ಬಂದ್ರಿಪಾ ಅಂತಂದ್ರ ಮೇಲ್ಗಡೆ ತಿರುಮಲದಾಗ ನಿಮಗ CRO ಆಫೀಸ್ ಹತ್ರನ ಬಸ್ ಸ್ಟಾಪ್ ಐತ್ರಿ. ಸೊ ಬಸ್ ಅಲ್ಲಿ ಹೋಗಿ ನಿಮಗ ಸ್ಟಾಪ್ ಮಾಡತ್ತ. ನೆಕ್ಸ್ಟ್ ನೀವ ರೂಮ್ ಬುಕ್ ಮಾಡಾಕ CRO ಆಫೀಸ್ ಅಂತ ಐತ್ರಿ. ಅಲ್ಲಿ ಹೋಗಿ ರೂಮ್ ಬುಕ್ ಮಾಡಾಕ ಲೈನ್ ಹಚ್ಬೇಕಾಗತ್ತರಿ. CRO ಆಫೀಸ್ದಾಗ ರೂಮ್ ಬುಕ್ ಮಾಡಾಕ ನಿಮಗ ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ಬೇಕಾಗತ್ತರಿ. ಆಧಾರ್ ಕಾರ್ಡ್ ಜೆರಾಕ್ಸ್ ಅಥವಾ ಒರಿಜಿನಲ್ ಅಷ್ಟ ನಡೆಯುತ್ತರಿ. ಈ ಆಧಾರ ನಡೆಯಲ್ಲ ರೀ.
ಆಧಾರ ಮತ್ತು ಮೊಬೈಲ್ ರಿಜಿಸ್ಟರ್ ಆದ್ಮೇಲೆ ನಿಮಗ ರೂಮ್ ಅಲಾಟ್ಮೆಂಟ್ ಮೆಸೇಜ್ ಬರುತ್ತೆ ರೀ. ರಶ್ ಇದ್ದೀರ ನಿಮಗ ರೂಮ್ ಲೇಟ್ ಆಗಿ ಅಲಾಟ್ಮೆಂಟ್ ಆಗತ್ತೆ ರೀ. ರಶ್ ಇಲ್ಲ ಅಂದ್ರ ಬೇಗನ ಆಗತ್ತೆ ರೀ. ಸೊ ರಶ್ ಇದ್ದಿತ್ತಂದ್ರ ನಿಮ್ಗ 1 to 3 ಅವರ್ಸ್ ವೇಟ್ ಮಾಡ್ಬೇಕಾಗತ್ತ ರೀ. ವೇಟ್ ಮಾಡಕ್ಕೂ ನಿಮಗ ಅಲ್ಲಿ ವೇಟಿಂಗ್ ಹಾಲ್ಸ್ ಅದಾವ್ರಿ, ಮತ್ತ ವಾಶ್ರೂಮ್ಸ್, ಮತ್ತ ಅಲ್ಲಲ್ಲಿ ನಿಮಗ ಪ್ರಸಾದ್ ಕೂಡ ಕೊಡ್ತಾರ್ರಿ. ಸೊ ನೀವು ವೇಟ್ ಮಾಡಿ ರೂಮ್ ಅಲಾಟ್ಮೆಂಟ್ ಆದ್ಮೇಲೆ ರೂಮ್ ಗಿ ಹೋಗಿ ಫ್ರೆಶ್ ಆಗಿ ದರ್ಶನಕ್ಕ ಹೋಗ್ಬಹುದ್ರಿ. ಇಲ್ಲಿ ರೂಮ್ಸ್ ಗಿ ಓನ್ಲಿ 50 ರೂಪಿ, 100 ರೂಪಿ ಮತ್ತ 1000 ರೂಪಿ ರೂಮ್ಸ್ ಸಿಗ್ತಾವ್ರಿ. ಮತ್ತ ಮ್ಯಾಕ್ಸಿಮಮ್ 2 ಡೇಸ್ ಇರಬಹುದ್ರಿ.